ರೀತಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಶಾಂತಿಯುತವಾಗಿ ಹೋಗ್ತಾ ಇದ್ರು ಸಹ ಪಂಚಮಸಾಲಿ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನದಿಂದ ಪೊಲೀಸರು ಏನಂತಂದ್ರೆ ಅರ್ಧ ದಾರಿಯಲ್ಲೇ ಪಂಚಮಸಾಲಿ ಹೋರಾಟಗಾರನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಇದೇ ವಿಚಾರವಾಗಿ ಮಾತನಾಡಕ್ಕೆ ನನ್ನ ಜೊತೆ ಪಂಚಮಸಾಲಿ ಸಮಾಜದ ಸ್ವಾಮೀಜಿಗಳಾದಂತಹ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸ್ವಾಮೀಜಿ, ಪ್ರತಿ ವರ್ಷವೂ ಸಹ ಪಂಚಮಸಾಲಿ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಅದರ ವಿರುದ್ಧವಾಗಿ ನೀವು ಟೋಯ ಮೀಸಲಾತಿಗಾಗಿ ಹಕ್ಕನ್ನು ಕೇಳ್ತಾ ಇದ್ರಿ. ಇವತ್ತು ಸಹ ಮೆರವಣಿಗೆ ಮಾಡ್ತಾ ಇದ್ರಿ. ಇವತ್ತು ವಶಕ್ಕೆ ಪಡೆದ್ರು, ಏನ್ ಹೇಳ್ತೀರಂತ? ನೋಡ್ರಿ, ಈ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಕಳೆದ ವರ್ಷ ಸಮಾವೇಶ ಮಾಡಬೇಕಾದ್ರೆ ಮಾರಣಾಂತಿಕವಾದಂಥ ದಬ್ಬಾಳಿಕೆ ಮಾಡಿದ್ರು. ಇವತ್ತು ಆ ಘಟನೆಯನ್ನು ಖಂಡಿಸಿ ಮೌನವಾಗಿರ್ತಕ್ಕಂಥ ಹೋರಾಟ ಮಾಡಕತ್ತೆ. ಮೌನವಾಗಿ ಆ ಘಟನೆಯನ್ನು ಖಂಡಿಸಿ ಮೌನ ಪಥಸಂಚಲನ ಮಾಡಿ ಮೌನ ಸತ್ಯಾಗ್ರಹ ಮಾಡ್ತಿದ್ವಿ. ಏಕೈಕಿ ಬಂದು ಇವತ್ತು ನಮ್ಮೆಲ್ಲ ಹೋರಾಟಗಾರರನ್ನ ಎಲ್ಲರನ್ನೂ ಬಂಧಿಸುವಂಥ ಪ್ರಯತ್ನ ಮಾಡಿ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡಕತ್ತೆ. ಏನು ತೋರಿಸ್ತಪ್ಪ ಅಂದರೆ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಲಿಂಗಾಯತ ಸಮಾಜ ವಿರೋಧವಾಗಿದೆ ಅನ್ನೋದನ್ನ ಇವತ್ತಿನ ಘಟನೆ ಮೂಲಕ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇವರು ಏನೇ ಮಾಡಲಿ, ನಾವು ಮಾತ್ರ ಹೋರಾಟವನ್ನು ಕೈ ಬಿಡೋದಿಲ್ಲ, ನಿರಂತರ ಮಾಡ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷ ಡಿಸೆಂಬರ್ 10ನೇ ತಾರೀಕು ಈ ಮೂಲಕವಾಗಿ ಲಿಂಗಾಯತರ ಮೇಲೆ ದೌರ್ಜನ್ಯ ಅಂತೇಳಿ ನಿರಂತರ ಆಚರಣೆ ಮಾಡೋದ್ರ ಮೂಲಕವಾಗಿ ಘಟನೆಯನ್ನು ಖಂಡಿಸುವಂಥ ಮೀಸಲಾತಿ ಹೋರಾಟವನ್ನು ನಿರಂತರವಾಗಿ ಹೋರಾಟ ಮಾಡ್ತಾ ಪಡೆಯೋ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತೀವಿ. ಸ್ವಾಮೀಜಿ, ಏನಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಅಂತಂದ್ರೆ ಪಂಚಮಸಾಲಿ ಸಮಾಜದ ಶಾಸಕರೇ ಇಲ್ಲಿ ಇದ್ದಾರೆ. ಆದ್ರೆ ಬಟ್ ಯಾವುದೇ ರೀತಿಯಾಗಿ ಪಂಚಮಸಾಲಿಗೆ ಟೋಯ ಮೀಸಲಾತಿ ನೀಡಬೇಕಂತ ಹೇಳಿ ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಧ್ವನಿ ಎತ್ತುತ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಅವ್ರು ಎಲ್ಲೇ ಒಂದ್ ಕಡೆ ಅವ್ರ ಪಕ್ಷದ ಭಯ ಇರ್ಬೋದು ಕಾಣಿಸುತ್ತೆ. ಎಲ್ಲಿ ಮುಂದೆ ನಮಗೆ ಟಿಕೆಟ್ ಕೊಡ್ತಾರೋ ಇಲ್ವೋ, ಎಲ್ಲಿ ಮಂತ್ರಿ ಸ್ಥಾನ ಕೊಡ್ತಾರಲ್ಲೋ, ಈ ಕಾರಣಕ್ಕೋಸ್ಕರ ಕೆಲವರು ಭಯದಿಂದ ಮಾತಾಡೋದೇ ಇರ್ಬೋದು. ಆದರೆ ಇನ್ನೊಂದು ಅನೇಕರು, ಉದಾಹರಣೆ ನಮ್ಮ ರಾಜೀವ್ ಕಾಗೆ ಅವರಾಗಿರಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಲಿ, ನಮ್ಮ ವಿನಯ್ ಕುಲಕರ್ಣಿ ಅವರಾಗಿರಲಿ, ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಆಗಿರಲಿ, ಅನೇಕ ಕೆಲವರು ಈ ಸಮಾಜದ ಹೋರಾಟಕ್ಕೆ ಸರ್ಕಾರ ಜೊತೆಗೂ ಒತ್ತಡ ಆಗ್ತದೆ. ನಮ್ಮ ಜೊತೆಲೂ ಹೋರಾಟ ಬರಕತ್ತಾರೆ. ಮತ್ತು BJPಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಇವತ್ತು ಹೋರಾಟದಲ್ಲಿ ಮುಂಚೂಣಿಯಾಗಿದ್ದರು. ಆ ಕಾರಣಕ್ಕೋಸ್ಕರ ಹೇಳಕ್ಕಂಥದ್ದು, ಇನ್ನು ಹೆಂಗೆ BJP ಸರ್ಕಾರದಲ್ಲಿ ಸಚಿವರು ಶಾಸಕರು ಒಗ್ಗಟ್ಟಾಗಿ ಹೋರಾಟ ಮಾಡಿ ಸರ್ಕಾರ ಗಮನ ಸೆಳೆಸಿದ್ರು, ನಮ್ಮ ಸಮುದಾಯದೂ ಸಹ ನೀವು ಸಹ ಅಷ್ಟೇ ನಮ್ಮ ಸಮಾಜದ ಪರವಾಗಿ ಮುಖ್ಯಮಂತ್ರಿ ಗಮನಕ್ಕೆ ತರುವಂಥ ಸಮಾಜ ಉನ್ನತಿಸುವ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತ. ಹಿಂಗೆ ಮಾಡಿದರೆ ಸಮಾಜ ನಿಮ್ಮನ್ನು ಗೌರವಿಸುತ್ತೆ, ಇಲ್ಲಿ ಹೋದ ನಿಮ್ಮನ್ನು ಕಡೆಗಣಿಸುವಂಥ ಸಂದರ್ಭ ಬರ್ಬೋದೇನೋ ಅಂತ ಕಿವಿ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಕೊನೆಯದಾಗಿ ಸ್ವಾಮೀಜಿ, ಏನಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಪಂಚಮಸಾಲಿ ಟೋಯ ಮೀಸಲಾತಿಗೆ ಹೋರಾಟ ಯಾವ ತರ ಇರುತ್ತೆ, ಕಾಂಗ್ರೆಸ್ ವಿರುದ್ಧ ತಮ್ಮ ಸಮರ ಯಾವ ತರ ಇರುತ್ತೆ ಅಂತ? ನಾನು ಪಕ್ಷದ ವಿರುದ್ಧ ಅಂತಲ್ಲ, ಇವತ್ತು ಸರ್ಕಾರ ಮಾಡಿಕೊಂಡಂಥ ರೀತಿ ವಿರುದ್ಧವಾಗಿರ್ತಕ್ಕಂಥ ಚಳವಳಿಯನ್ನು ನಿರಂತರವಾಗಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ಮನಸ್ಸು ಪರಿವರ್ತನೆ ಆಗಿ ಅವರಾಗೆ ಕರೆದು ಮೀಸಲಾತಿ ಕೊಡ್ತೀವಿ ಅಂತ ಹೇಳೋವರೆಗೂ ಹೋರಾಟವನ್ನು ಪ್ರತಿ ತಾಲೂಕು, ಪ್ರತಿ ಜಿಲ್ಲಾ, ಪ್ರತಿ ನಗರ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದಿಷ್ಟು ಏನಂತಂದ್ರೆ ಬಸವಜಯ ಮೃತ್ಯುಂಜಯ ಅವರ ಸ್ವಾಮೀಜಿ ಅವರ ಮಾತಾಗಿತ್ತು. ನಾವು ಕಾಂಗ್ರೆಸ್ ಸರ್ಕಾರ ಏನಂತೆ ಲಿಂಗಾಯತಿ ವಿರೋಧಿ ಚಟುವಟಿಕೆಯಲ್ಲಿ ತೆಗೆದುಕೊಂಡಿರುವಂತದ್ದು. ಮುಖ್ಯಮಂತ್ರಿಗಳು ಎಲ್ಲಿಯ ತನಕ ನಮಗೆ ಟೋಯ ಮೀಸಲಾತಿಯನ್ನು ಕೊಡೋದಲ್ಲ, ಅಲ್ಲಿ ತನಕ ನಮ್ಮ ಪ್ರತಿಭಟನೆ ನಿರಂತರವಾಗಿ ಇರುತ್ತೆ ಅಂತ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಪ್ರಶಾಂತ್ ಸತಿ, ಅಶ್ವಯೋಗ ನ್ಯೂಸ್, ಬೆಳಗಾವಿ.